ಉಡುಪಿಯ ಪುತ್ತೂರಿನ ಹನುಮಂತ ನಗರದಲ್ಲಿ ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಸಿಲಾಸ್ ಪಿಯು ಕಾಲೇಜು ನಿರ್ಮಿಸಿರುವ ನೂತನ ಬಸ್ ನಿಲ್ದಾಣವನ್ನು ಸೆಪ್ಟೆಂಬರ್ 30ರಂದು ಉದ್ಘಾಟಿಸಲಾಯಿತು. ಸಿಲಾಸ್ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ರತ್ನಪ್ಪ ಮಾಬಿನ್ ಅವರು ತಮ್ಮ 77ನೇ ಜನ್ಮದಿನದ ಅಂಗವಾಗಿ ಈ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ದಾರೆ. ರತ್ನಪ್ಪ ಮಾಬಿನ್ ಅವರ ಕೊಡುಗೆಯಾಗಿ ಸ್ಥಳೀಯ ಸಾರ್ವಜನಿಕರು ಮತ್ತು ವಿವಿಧ ಸಂಸ್ಥೆಗಳಿಂದ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕೂಡ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಉಡುಪಿ ನಗರಸಭಾ ಮಾಜಿ ಅಧ್ಯಕ್ಷ ಯುವರಾಜ್ ಪಿ ಅವರು, ಈ ಭಾಗದಲ್ಲಿ ಬಸ್ ತಂಗುದಾಣದ ಒಂದು ಅಗತ್ಯ ಇತ್ತು. ಜನರು ತಂಗುದಾಣ ಇಲ್ಲದೆ ಮಳೆ ಮತ್ತು ಬಿಸಿಲಿನಲ್ಲಿ ಬಸ್ಗೆ ಕಾಯ್ತಾ ಇದ್ರು. ಸ್ಥಳೀಯ ನಗರಸಭಾ ಸದಸ್ಯರಾದ ಸಂತೋಷ್ ಜತನ್ ಮತ್ತು ರತ್ನಪ್ಪ ಮಾಬಿನ್ ಅವರ ಉದಾತ್ತ ಮನಸ್ಸಿನೊಂದಿಗೆ ಈ ಒಂದು ಸೌಲಭ್ಯವನ್ನ ಒದಗಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಸಂತೋಷ್ ಜತನ್, ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲಿನ ಸಂತೋಷ್ ಮಾಬಿನ್, ಡಿಯೆಡ್ರಾ ಎಸ್ ಮಾಬಿನ್, ಶಾರ್ಲೆಟ್ ಮಾಬಿನ್, ಸ್ಥಳೀಯ ಸಂಘಟನೆಗಳ ಮುಖಂಡರಾದ ನಾಗೇಶ್ ಅಮೀನ್ ಮೊದಲಾದವರು ಉಪಸ್ಥಿತರಿದ್ದರು. ಜನಸೇವೆಯಲ್ಲಿ ಭಾಗವಾಗಿಸುವಂತಹ ತಮ್ಮಲ್ಲಿ ಶಕ್ತಿಯನ್ನು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾವೆ. ಜೋರಾದ ಕೈ ಚಪ್ಪಾಳೆ ಮುಖೇನ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಚಪ್ಪಾಳೆ ಅವರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ. ಧನ್ಯವಾದವು ತುಂಬಾ ಮುಖ್ಯವಾಗುತ್ತದೆ. ರತ್ನಪ್ಪ ಜತನ್ ಅವರಿಗೆ ತಾವೆಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯನ್ನು ಕೊಡುವುದರ ಮುಖ್ಯವಾಗಿ ಧನ್ಯವಾದವನ್ನ ಸಮರ್ಪಣೆಯನ್ನು ಮಾಡಬೇಕು. ಹಾಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದಾವೆ. ಶಾಲದ ವಿಚಾರದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ಈಗ ಎಲ್ಲ ನಮ್ಮ ಸ್ಥಳೀಯರು ಇಲ್ಲಿದ್ದಾರೆ. ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಇಲ್ಲಿ ಒಂದು ಸಿಂಗಲ್ ರಸ್ತೆ ಇತ್ತು. ಆವಾಗ ಯಾವಾಗ ಡಬಲ್ ರಸ್ತೆ ಆಯ್ತು ಆವಾಗ ಜನರಿಗೆ ಒಂದು ಬಸ್ಸು ತಂಗುದಾಣ ಇಲ್ಲದೆ ಇರುವಂತಹ ಬಹಳ ಒಂದು ದೊಡ್ಡ ಕೊರತೆ ಇದ್ದ ಸಂದರ್ಭದಲ್ಲಿ ನಮ್ಮ ಸಂತೋಷ್ ಜತನ್ ರವರ ನೇತೃತ್ವದಲ್ಲಿ ನಮ್ಮ ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ರತ್ನಪ್ಪ ಮಾಬಿನ್ ರವರು ಅತಿ ಶೀಘ್ರದಲ್ಲಿ ಈ ಒಂದು ಜನರಿಗೆ ಇಲ್ಲಿ ಬಂದು ನಿಲ್ಲಕ್ಕೆ ಒಂದು ಬಹಳ ಅತ್ಯುತ್ತಮವಾದ ಬಸ್ ತಂಗುದಾಣವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಸ್ಥಳೀಯ ಎಲ್ಲ ಈ ಬಸ್ಸು ತಂಗುದಾಣದಲ್ಲಿ ಬಂದು ಉಪಸ್ಥಿತಿಯನ್ನು ಮಾಡಿರುವಂತಹ ಮತ್ತೆ ಇಲ್ಲಿ ಬಂದಿರುವಂತಹ ಎಲ್ಲ ಸ್ಥಳೀಯರ ಪರವಾಗಿ ವಿಶೇಷವಾಗಿ ಆ ದೇವರ ಅನುಗ್ರಹ ಇರಲಿ. ಅವರ ಸಂಸ್ಥೆ ಸಹ ಒಂದು ಶಿಕ್ಷಣ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಇದರ ನೇತೃತ್ವವನ್ನು ನಮ್ಮ ನಗರಸಭಾ ಸದಸ್ಯರಾದ ಸಂತೋಷ್ ಜತನ್ ಇವರು ವಹಿಸಿಕೊಂಡು ಅದನ್ನು ಯಾವ ರೀತಿಯಲ್ಲಿ ಬೇಕಂತೇಳಿ, ಯಾಕಂದ್ರೆ ಅವರು ಕೂಡ ಒಬ್ಬ ಯಂಗ್ಸ್ಟಾರ್, ಹಾಗಾಗಿ ಅದನ್ನು ಬಹಳ ಚಂದವಾಗಿ ಯಾವ ರೀತಿಯಲ್ಲಿ ಮಾಡಬೇಕಂತ ಬಹಳ ಚಂದವಾಗಿ ಅದನ್ನು ನಿರ್ಮಿಸಿದ್ದಾರೆ. ಈ ಒಂದು ನಿರ್ಮಾಣ ಮಾಡಿಕೊಟ್ಟದಕ್ಕೆ ಅವರಿಗೆ ನಾನು ಊರಿನ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹೀಗೆ ಇನ್ನು ಮುಂದೆ ಕೂಡ ನಮ್ಮ ಊರಿಗೆ ನಮ್ಮ ಒಂದು ಸೇವೆ ಇರಲಿ. ಹಾಗೆ ಇನ್ನೂ ಒಂದು ಸಣ್ಣ ಒಂದು ಬೇಡಿಕೆ ನಮ್ಮಲ್ಲಿದೆ, ಅದನ್ನು ನಿಮಗೆ ತಿಳಿದಿರಬೇಕು. ಯಾಕಂದ್ರೆ ಈ ಶಾಲೆ ಈಗ ಇದನ್ನು ಮಾಡುವಾಗ ನಮ್ಮ ಶಾಲೆಯ ಕಾಂಪೌಂಡ್ ಕಂಪ್ಲೀಟ್ ಹೋಗಿದೆ. ಅದೊಂದು 50 ಮೀಟರ್ ಶಾಲೆಯ ಕಾಂಪೌಂಡ್ ಇದೆ. ಅದನ್ನು ನೀವು ನಿರ್ಮಿಸಿಕೊಟ್ರೆ ದನ ಹೋಗುವುದಕ್ಕೆ ಎಲ್ಲ ಒಂದು ಶಾಲೆಗೆ ಒಂದು ಸೇಫ್ಟಿ ಆಗ್ತದೆ ಅಂತೇಳಿ ನಾನು ನಿಮ್ಮ ಹತ್ರ
ಕೈ ಬಿಗಿದು ಪ್ರಾರ್ಥಿಸಿಕೊಳ್ತೀವಿ. ಬೇಕು ಅನ್ನೋದು ಮಳೆ ಇರಲಿ ಬಿಸಿಲಿರಲಿ ಇಲ್ಲಿ ಬಸ್ಸಿಗೆ ಕಾಯುವಾಗ ನಮಗೆ ಕೂಡ ತುಂಬಾ ಬೇಸರ ಆಗ್ತಿತ್ತು. ಆದರೆ ಬಸ್ ಸ್ಟ್ಯಾಂಡ್ ಕಟ್ಟೋದು ಒಂದು ಒಳ್ಳೆಯ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕಾಗ್ತದೆ. ಅದಕ್ಕೆ ತುಂಬಾ ಖರ್ಚು ವೆಚ್ಚಗಳಿತ್ತು. ಅದನ್ನು ನಾವು ಮನಗಂಡು ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಾಲಕರ ಹತ್ರ ನಾವು ಮಾತಾಡಿದಾಗ ಬಹಳ ಖುಷಿಯಿಂದ ಒಪ್ಪಿಕೊಂಡು ಒಂದು ಸುಂದರವಾದ ಬಸ್ ನಿಲ್ದಾಣವನ್ನು ನಮಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಇವತ್ತು 77ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಜನರ ಸೇವೆ ಮಾಡುವಂತ ಒಂದು ಭಾಗ್ಯ ಕೊಡಲಿ ಅಂತೇಳಿ ನಾನು ಈ ವಾರ್ಡಿನ ಪರವಾಗಿ ನಾನು ದೇವರ ಹತ್ರ ಬೇಡಿಕೊಳ್ತಿದ್ದೇನೆ. ಸಂತೆಕಟ್ಟೆಯಿಂದ ಉಡುಪಿಗೆ ಹೋಗಲ್ಲಿ ಎಲ್ಲಿ ಕೂಡ ಈ ರೀತಿಯ ಒಂದು ಉತ್ತಮ ರೀತಿಯ ಬಸ್ ಸ್ಟ್ಯಾಂಡ್ ಇಲ್ಲ. ನಮ್ಮ ಹನುಮಂತನಗರದಲ್ಲಿ ಇವತ್ತು ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ನವರು ಮಾಡಿಕೊಟ್ರೆ, ಮೊನ್ನೆ ಕಿದಿರು ಇಂಟರ್ನ್ಯಾಷನಲ್ ಸ್ಕೂಲ್ನವರು ಮಾಡಿಕೊಟ್ಟಿದ್ದಾರೆ. ನಮ್ಮ 2 ಜಂಕ್ಷನ್ಗೆ ಕೂಡ ಒಂದು ಒಳ್ಳೆಯ ಬಸ್ ನಿರ್ಮಾಣವನ್ನು ಈ 2 ಕಾಲೇಜಿನವರು ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ನಿಮ್ಮ ಶಾಲೆಯ ವತಿಯಿಂದ ನಮ್ಮ ಈ ಭಾಗದಲ್ಲಿ ಬಹಳಷ್ಟು ಕೆಲಸ ಆಗ್ಲಿಕ್ಕಿದೆ. ಇಲ್ಲಿ ಡೋನರ್ನವರು ತುಂಬಾ ಕಮ್ಮಿ ಇದ್ದಾರೆ. ನೀವು ಆದಷ್ಟು ನಮ್ಮ ಚಿಕ್ಕ ಚಿಕ್ಕ ಏನೇನು ಕೆಲಸ ಕಾರ್ಯಗಳಿದೆ ಅದರೊಟ್ಟಿಗೆ ನೀವು ಕೈ ಜೋಡಿಸಬೇಕು. ನಿಮ್ಮೊಟ್ಟಿಗೆ ನಾವು ಸದಾ ಇದ್ದೇವೆ ಅನ್ನೋ ಮಾತನ್ನು ಹೇಳುತ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಬಂದಂತ ಈ ಭಾಗದ ಎಲ್ಲ ಯುವಕ ಮಂಡಲದ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಈ ಬಸ್ ಸ್ಟ್ಯಾಂಡ್ ಉಪಯೋಗ ಮಾಡುವಂತ ಈ ಭಾಗದ ಎಲ್ಲ ನಾಗರಿಕರು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ಮತ್ತೆ ಈ ಬಸ್ ಸ್ಟ್ಯಾಂಡ್ ನಿರ್ಮಾಣದ ಹಿಂದೆ ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಾಲೀಕರ ಮಗಾದ ಸಂತೋಷ್ ಅವರು ನಿರಂತರ ನಮ್ಮೊಟ್ಟಿಗೆ ಸಂಪರ್ಕವನ್ನು ಇಟ್ಕೊಂಡು ಯಾವ ರೀತಿ ಎಷ್ಟು ಖರ್ಚಾದ ತೊಂದರೆ ಇಲ್ಲ, ಒಳ್ಳೆಯ ರೀತಿಯ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಬೇಕು ಅನ್ನೋ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ನಮಗೆ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಇನ್ನು ನಾಳೆಯಿಂದ ಶಾಲೆಯ ಕಾಂಪೌಂಡ್ ವಾಲ್ ಏನು ಬಿದ್ದಿದೆ ಅದನ್ನು ಕೂಡ ನಾಳೆಯಿಂದ ಕಟ್ಟುವ ಕೆಲಸವನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಅವರಿಗೆ ಊರಿನ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಕೊಡ ನಿಮ್ಮೆಲ್ಲರಿಗೂ ಕೂಡ